ಮಲೆನಾಡಿನ ಭಾಗದಲ್ಲಿ ಎಲ್ಲ ಅಫಿಷಿಯಲ್ ಆಗಿ ತುಂಬಾ ಸಬ್ಸಿಡೆಂಟ್ ಆಗಿ ಬದುಕ್ತಾ ಇರೋ ಉದ್ದೇಶ ಕಾಫಿ, ಮೆಣಸು, ಏಲಕ್ಕಿ, ಚಕ್ಕೆ, ಜಾಕಾಯಿ ಮಲೆನಾಡು ಬೆಲ್ಟ್ ಅಲ್ಲ. ಬಟ್ ಮಲೆನಾಡು ಬೆಲ್ಟ್ ನಮ್ಮಲ್ಲಿ ಕ್ರಿಯೇಟಿವ್ ಮಾಡಿ ಇಲ್ಲಿನ ತನಕ ಒಂದು ತೋಟ ನೋಡಿದ್ರೆ ಇಲ್ಲಿಗೆ ಬಂದ್ರೆ ಒಂದು ಬೇರೆ ತರ ಆರ್ಗ್ಯಾನಿಕ್ ಫಾರ್ಮ್ ಅನ್ನೋ ರೀತಿ ಒಳಗಡೆ ಅಂದ್ರೆ ನಾರಾಯಣ ರೆಡ್ಡಿ ಅವರು ಆರ್ಗ್ಯಾನಿಕ್ ಫಾರ್ಮ್ ಅನ್ನ ರಾಸಾಯನಿಕಕ್ಕೆ ಮಾತೇ ಬರಬಾರ್ದು. ಒಂದು ಮಸನೊಬ್ಬ ಪೂಕ ಹೋಗೋದು ಒಂದು ಹುಲ್ಲಿನ ಕ್ರಾಂತಿ ಅಂತ ಒಂದು ಬುಕ್ ಮಾಡಿದ್ದಾರೆ ಸರ್. ಅದೊಂದು ರೀಡ್ ಮಾಡಿದವ್ರಿಗೆ ಪ್ರತಿ ಫಾರ್ಮರ್ಗೂ ಅದು ಗೊತ್ತಾಗುತ್ತೆ ಸರ್. ನನ್ನ ಹೆಸರು ಸಂಪತ್ ಕುಮಾರ್, ಮಾಗಡಿ ತಾಲೂಕು, ರಾಮನಗರ ಡಿಸ್ಟಿಕ್ಕು, ಪ್ರಗತಿಪರ ಕೃಷಿಕರು, ತಾಲೂಕು ಮಟ್ಟ ಉದಯೋನ್ಮುಖಿ ಕೃಷಿ ಪಾಂಡಿತ್ಯ ಪ್ರಶಸ್ತಿ ವಿಜೇತರು ಸರ್. ಸರ್ ಸಮಗ್ರ ಕೃಷಿ ಮಾಡ್ಕೊಂಡಿದ್ದೀನಿ. ಮೈನ್ ಕ್ರಾಪು ಅರೆಕಾಯಿ ಐತೆ, ಅರೆಕಾಯಿ ಜೊತೆ ತೆಂಗೈತೆ, ಜೊತೆಗೆ ಬಟರ್ ಫ್ರೂಟ್ ಐತೆ, ಅದಾಯ್ತಿದ್ದಂಗೆ ಆರೆಂಜ್ ಹಾಕ್ಸಿದ್ದೀನಿ ಸ್ವಲ್ಪ, ಅದ್ರ ಜೊತೆಗೆ ಏಲಕ್ಕಿ ಹಾಕಿದ್ದೀನಿ, ಪೆಪ್ಪರ್ ಕಾಳುಮೆಣಸು ಬೆಳೆಸಿದ್ದೀನಿ, ಆಗರ್ ಮಾಡಿಸಿದ್ದೀನಿ, ಒಂದು ನಿಂಬೆ ಹಾಕ್ಸಿದ್ದೀನಿ, ಒಂದು 300 ವೆರೈಟಿ ಫ್ರೂಟ್ಸ್ ಮಾಡಿಸಿದ್ದೀನಿ. ಎಕ್ಸಾಟಿಕ್ ತಳಿಗಳು ನಮ್ಮಲ್ಲಿ ಬರುತ್ತೆ ಅಂತ ಸರ್. ಮುಂಚೆ ತರಕಾರಿ ಫೀಲ್ಡಲ್ಲಿ ಇದ್ದೆವು, ತರಕಾರಿ ಫೀಲ್ಡಿಂದ ಜಂಪಿಂಗ್ ಮಾಡಿಬಿಟ್ಟು, ಏಕೆಂದರೆ ಇವತ್ತಿನ ಮೇಯ್ನು ಲೇಬರ್ ಪ್ರಾಬ್ಲಮ್ ಭಯಂಕರ. ಆಮೇಲೆ ಇದಕ್ಕೇನು ಲೇಬರ್ ಇಲ್ವ ಅಂತಲ್ಲ, ಲೇಬರ್ ಬೇಕು, ಇನ್ಕ್ಲೂಡಿಂಗ್ ಅದು ಬಿತ್ತನೆ ಮಾಡಿದ್ದು ಒಂದು ಟೈಮ್ ಆದರೆ ತಿರ್ಗಾ ರಿಮೂವಲ್ ಆಗಿ ತಿರ್ಗಾ ಹಾಕು ತಿರ್ಗಾ ಕೀಳು ಅಂತ ಮಾಡಿ ಕಂಟಿನ್ಯೂಸ್ ಇರೋಲ್ಲ. ಈ ಮಲೆನಾಡಿನ ಭಾಗದಲ್ಲಿ ಎಲ್ಲ ಅಫಿಷಿಯಲ್ ಆಗಿ ತುಂಬ ಸಬ್ಸಿಡೆಂಟಾಗಿ ಬದುಕ್ತಾ ಇರೋ ಉದ್ದೇಶ ಕಾಫಿ, ಮೆಣಸು, ಏಲಕ್ಕಿ, ಚಕ್ಕೆ, ಜಾಕಾಯಿ ಈ ಥರ ಹೋದರು. ನಮ್ಮ ಭಾಗ ಬಯಲು ಪ್ರದೇಶ, ಬಟ್ ಮಾಡೋಕ್ಕಾಗಲ್ವಾ? ಮಾಡ್ಬೋದು. ಎಬೋ ಒಂದು 100% ಒಂದು 80% ಆದರೂ ನಮ್ಮಲ್ಲಿ ಸಕ್ಸಸ್ ಪಾಯಿಂಟ್ ಐತೆ ಸರ್. ಸರ್ ನನಗೆ ತಾತ ಅವ್ರ ಕಾಲದಿಂದನೂ ವ್ಯವಸಾಯನೇ. ನನ್ನ ತಾತ ಅವ್ರ ಫೀಲ್ಡಾಗೆ ಅಂದರೆ ಆಲ್ಮೋಸ್ಟ್ ನನ್ನ 1999-2000 ನನ್ನ SSLC ಮುಗಿಸ್ತು. ಅಲ್ಲಿಂದನೂ ಅದಕ್ಕಿಂತ ಮುಂಚೆನೂ ಸಿಂಪಲ್ಲಾಗಿ ತೋಟದ ಜೊತೆನೇ ಬೆಳೆದಿದ್ದು. ನಾನು ಬುದ್ಧಿ ಕಂಡಾಗಿಂದ ಅಂತಲೇ ಹೇಳ್ಬೋದು. ಬಟ್ ಒಡನಾಟ ಪ್ರಾಪರಾಗಿ 2013ಕ್ಕೆ ತರಕಾರಿನ ಸ್ಟಾಪ್ ಮಾಡಿ ಏನೋ ಮನೆ ಬಳಕೆಗಷ್ಟು ಬಂದು ತೋಟಕ್ಕೆ ಇನ್ವಾಲ್ವ್ಮೆಂಟ್ ಆಗಿದ್ದು 2013ರಿಂದ ಆಚೆಗೆ ಆರ್ಗ್ಯಾನಿಕ್ ಫಾರ್ಮ್ ಗಿಳಿಸ್ತೆ ಸರ್. ಇಲ್ಲಿಗೆ ಆರ್ಗ್ಯಾನಿಕ್ ಫಾರ್ಮ್ ಮಾಡಿ 2025 ಅಂದರೆ 12 ವರ್ಷದ ಪ್ರಯತ್ನ ಸರ್. ನನ್ನ ಫಸ್ಟು ಬಂದವರು ಯಾರನ್ನ ಆಪ್ತ ಸ್ನೇಹಿತರುಗಳು ಬಂದು ಕೆಲವು ವಿಡಿಯೋಸ್ಗಳು ಬಂದು ಮಾಡ್ಕೊಂಡೋದ್ರು. ಆ ಟೈಮಲ್ಲಿ ಬಂದು ವಿಚಾರ ಕೇಳಿದ್ದೀನಿ, ನೀವು ಇಲ್ಲಿಯವರ ಮಲೆನಾಡು ಬೆಲ್ಟಿಂದ ಬಂದಿದ್ದೀರಾ? ಇಲ್ಲ ಸರ್, ಮೂಲತಃ ನಾವು ಇಲ್ಲಿಯವರೇ, ಮಲೆನಾಡು ಬೆಲ್ಟರಲ್ಲ. ಬಟ್ ಮಲೆನಾಡು ಬೆಲ್ಟು ನಮ್ಮಲ್ಲಿ ಕ್ರಿಯೇಟಿವ್ ಮಾಡಿದವು ಸರ್. ನೀವು ಆನ್ ದ ವೇ ಬರ್ಬೇಕಾದ್ರೆ ಮಾಗಡಿ ತಾಲೂಕಲ್ಲಿ ಇಲ್ಲಿನ ತನಕ ಒಂದು ತೋಟ ನೋಡಿದ್ರೆ ಇಲ್ಲಿಗೆ ಬಂದರೆ ಒಂದು ಬೇರೆ ಥರ ವಿಭಿನ್ನ ಏನೋ ಒಂದು ಆಸೆ. ನಾವು ಏಕೆ ಮಲೆನಾಡು ಥರ ತೋಟ ಮಾಡಬಾರ್ದು? ನಾವು ಯಾಕೆ ಇದೇ ರಾಗಿ, ಇದೇ ತರಕಾರಿ ಇದೇ ಥರ ಬೆಳ್ಕೊಂಡಿದ್ರೆ ಮುಂದಿನ ಲೈಫ್ ಸ್ಟೈಲ್ ಚೇಂಜ್ ಆಗಲ್ಲ. ಅವತ್ತು ಬದುಕಿದವ್ರು 3 ಜನ, ಗೊಬ್ಬರದ ಅಂಗಡಿಯವರು, ಔಷಧ ಅಂಗಡಿಯವರು. ನಾವು ಬದುಕಲಿಲ್ಲ, ಯಾಕಂದರೆ ಫಾರ್ಮರ್ಗಳು ಎಷ್ಟು ಹಿಂಸೆ ಇತ್ತು ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಇದೆ ಸರ್. ಲೇಬರ್ಗಳು ಕಟ್ಕೊಂಡು ಮಾಡೋಕ್ಕಾಗಲ್ಲ. ಬಟ್ ಈಗ ನಾವು ಲೇಬರ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತಲ್ಲ, ಅವಶ್ಯಕತೆ ಇದ್ದರೆ ಮಾತ್ರ ಲೇಬರ್. ಸರ್ ನಾನು ನಮ್ಮ ಮಿಸ್ಸಸ್ಸು ಇಬ್ಬರಷ್ಟೇ ಲೇಬರ್ ಕೃಷಿಗೆ ಅವಲಂಬಿತ ಆಗಿದೆ. ಇದ್ರ ಮೇಲೆ ನಾವು ಲೇಬರ್ಗಳನ್ನ ಏನು ನನ್ನ ಈಗ ಮಕ್ಕಳುಗಳು ಓದ್ತಾ ಇದ್ದಾರೆ ಸರ್. ಅವರು ಕೃಷಿಲಿಲ್ಲ ಅಂತಲ್ಲ, ತುಂಬ ನಾನಂತೂ ಅವ್ರನ್ನ ಹಾಗೇ ಬಿಟ್ಟಿಲ್ಲ. ಕೃಷಿಗೆ ಇನ್ವಾಲ್ವ್ಮೆಂಟ್ ಹಾಕೋಬಿಟ್ಟು ಒಬ್ಬನೇ ಮಗನೇ ಒಬ್ಬ ಮಗಳಾದ್ರೂ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದರೆ ಎಜುಕೇಷನ್ ಏನು ಮಾಡ್ತೀರೋ ಅದ್ರದ್ದು ಉದ್ದೇಶನೂ ನಾಳೆ ನಾನು ಮಾಡಿರೋದಕ್ಕೊಂದು ಸಾರ್ಥಕತೆ ಸಿಗಬೇಕು ಅಂದರೆ ಕೃಷಿ ಮುಂದುವರ್ಸ್ಕೊಂಡೇ ಹೋಗಲಿ. ಎಲ್ಲ ಸಪೋರ್ಟಿವ್ ಇದ್ದಾರೆ ಸರ್. ಅವತ್ತು ಅವ್ರು ಏನೂ ಬರ್ತಾ ಇರಲಿಲ್ಲ, ಅಂಥವ್ರು ಇವತ್ತು ಬಂದು ಲೇಬರ್ ಮೇಲೆ ಡಿಪೆಂಡ್ ಆಗಿ ತೋಟನ ನಿಂತ್ಕೊಂಡು ಮಾಡಿಸಿ ನಮ್ಮ ಜೊತೆ ಕೈ ಜೋಡಿಸಿ ಸಾಥ್ ಮಾಡಿದ್ದಾರೆ. ಮಗಳನ್ನ ಜೊತೆ ಮಾಡ್ತಾರೆ, ಮಗ ಅವರು ಸ್ವತಃ ಏನೋ ಸಿಕ್ಕಿದ ಕೆಲಸಗಳಲ್ಲಿ ಅವರು ಹೆಲ್ಪ್ ಮಾಡ್ತಾರೆ. ನಮ್ಮವೇನು ಜಾಸ್ತಿ ವರ್ಕಿಂಗ್ ಇರೋಲ್ಲ ಸರ್. ಈ ಕೃಷಿಗೆ ಇಳಿದ್ರೆ ಬರೀ ಅದಕ್ಕೆ ಗೊಬ್ಬರ ಕೋಡು ಇಂಥವನ್ನ ಮಾಡಿಸ್ಕೊಳ್ಳೋದು, ಆದಿಕ ಬರೋದನ್ನ ನೋಡ್ಕೊಂಡು ಹೋಗ್ತಾ ಇರೋದು ಸರ್. ನಮ್ಮದು ಮಳೆ ಆಶ್ರಿತ ಪ್ರದೇಶ ಅಲ್ಲ, ನಾವೇನಿದ್ರು ಬೋರ್ಗೆ ಡಿಪೆಂಡ್ ಆಗಿರೋರು. ಮಳೆಗಾಲದ ಟೈಮ್ ಏನೋ ಮಳೆ ಆಶ್ರಿತ, ಅದಾಯ್ತಿದ್ದಂಗೆ ಇನ್ನು 7 ಎಕರೆ ಕಾಡ್ಗೂ ಬೋರಾವರಿ ನೀರು ವ್ಯವಸ್ಥೆ ಬೇಕು. ಆ ಬೋರಾವರಿ ನೀರು ವ್ಯವಸ್ಥೆ ಆಗಬೇಕು ಅಂತಲೇ ಹೇಳಿ ರೀಚಾರ್ಜ್ ಮಾಡ್ಕೊಂಡಿದ್ದೀವಿ ಸರ್.
ಹೊರಗಡೆ ಒಂದು 8-10 ಪಾಯಿಂಟು ಮುಂಚೆ ಮಾಡ್ದೆ. ನನ್ನ ಮೊದಲ ಉದ್ದೇಶ ನಾನು ಇಳಿದಿದ್ದು ಬೋರ್ ರೀಚಾರ್ಜ್ ಮಾಡೋಕ್ಕೆ ಅಂತ ಹೇಳಿ ದೇವರಾಜ್ ರೆಡ್ಡಿ ಅವರು ನಮ್ಮ ಗೆಳೆಯರು ನಮ್ಗೆ ಅವರು ಸಾಥ್ ಕೊಟ್ಟವ್ರೆ ಸರ್. ಅವರು ನಮ್ಮ ಜೊತೆ ಟಚ್ಚಲ್ಲಿ ಇರ್ತಾರೆ. ಆಮೇಲೆ ದೇವರಾಜ್ ಗೌಡ್ರು ಅಂತೇಳಿ GKVK ಒಬ್ಬ ಇದರಲ್ಲಿದ್ದಾರೆ. ಅವರು ನನಗೆ ತರಬೇತಿ ಕೊಟ್ಟರು ಇದ್ರ ಬಗ್ಗೆ. ಬೋರ್ ರೀಚಾರ್ಜ್ ಫಿಟ್ ಎಲ್ಲ ಮಾಡಿಕೊಂಡು ಹೊರಗಡೆವರೆಗೂ ರೀಚಾರ್ಜ್ ಫಿಟ್ ಮಾಡಿಕೊಡ್ತಾಯಿದ್ದೆ. ಬಟ್ ಈಗ ನನ್ನ ಸಮಯ ತುಂಬ ಜಾಸ್ತಿ ಇರೋದ್ರಿಂದ ನನಗೆ ಬೋರ್ ರೀಚಾರ್ಜ್ ಫಿಟ್ ಸ್ಟಾಪ್ ಮಾಡಿಬಿಟ್ಟೆ ಸರ್. ಈಗ ನನ್ನಲ್ಲಿ ಓನ್ ಏನಾನ ಮಾಡ್ಕೊತೀನಿ, ಯಾರಿಗಾನ ಕೇಳಿದ್ರೆ ಸಜೆಷನ್ ಕೊಡ್ತೀನಿ ಸರ್. ಸರ್, ನಮ್ಮಲ್ಲಿ ತೋಟದಲ್ಲಿ ಕಳೆ ನಿರ್ವಹಣೆಗೆ ಮತ್ತು ಕಾಯಿ ಕೊಯ್ಲು ನಿರ್ವಹಣೆಗೆ ಮಾತ್ರ ಅವಶ್ಯಕತೆ ಇದೆ ಸರ್. ಇನ್ನು ಇಡೀ ತೋಟ ಉಳುಮೆ ಮಾಡಲ್ಲ ಸರ್. ನಮ್ಮ 6 ಎಕರೆ ಲ್ಯಾಂಡೊಳಗೆ ಮೇಲ್ಭಾಗದ ಒಂದು ಸ್ವಲ್ಪ ಉಳುಮೆ ಮಾಡಿಸ್ತೀವಿ. ಇನ್ನು ಅದು ಬಿಟ್ಟರೆ ಇಡೀ ಫಾರ್ಮಲ್ಲಿ ಉಳುಮೆ ಇಲ್ಲ ಸರ್. ಎಲ್ಲ ಝೀರೋ ಕಲ್ಟಿವೇಷನ್. ನಾವು ಸಹಜ ಆರ್ಗ್ಯಾನಿಕ್ ಫಾರ್ಮ್ ಅನ್ನೋ ರೀತಿ ಒಳಗಡೆ ಅಂದರೆ ನಾರಾಯಣ್ ರೆಡ್ಡಿಯವರು, ಮಸನಬ ಪೂಕೋವರು ಇವ್ರ ಪದ್ಧತಿನ ಅನುಸರಣೆ ಮಾಡಿಕೊಂಡು ಮತ್ತೆ ಬೆಳೆ ಹಾಕು, ಅದಕ್ಕೆ ಪೂರ್ವಾರ್ಜಿತ ಬೆಳೆ ಹಾಕು ಅಂತ ಹೇಳಿ ಅದೇ ಬೆಳೆಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಉಳುಮೆ ಇಲ್ಲ ಸರ್. ಹಾರ್ವೆಸ್ಟಿಂಗ್ ಅಂದರೆ ನಮ್ಮಲ್ಲಿ ಕಾಯಿ ಏನು ಬಂದಿರುತ್ತೋ ಅದನ್ನು ಹಾರ್ವೆಸ್ಟ್ ಮಾಡಬೇಕು. ಈಗ ಏಲಕ್ಕಿ ಅದು ಹಾರ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಲೇಬರ್ ಬೇಕು, ಒಬ್ಬರು ಇಬ್ಬರು ಕೈಲಿ ಆಗಲ್ಲ. ಅದಕ್ಕೆ ಉಪಯೋಗಿಸ್ಕೊಂತೀವಿ. ಗಿಡದ ಸುತ್ತಲಿ ಅರ್ಧ ಅಡಿ 3/4 ಅಡಿ ನೀವು ನೋಡ್ಬೋದು ಒಳಭಾಗದಲ್ಲಿ ಸುತ್ತಳತೆ ಮಾತ್ರ ಕಳೆಕ್ಕೆ ಇಳಿಸ್ತೀವಿ ಸರ್. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ಕೈ ಇಡ್ಸಲ್ಲ ಸರ್. ಸರ್, ಡಿಪೆಂಡ್ ಆಫ್ ತಳಿ ಮೇಲೆ ಚೇಂಜು ವಿತ್ ಬೆಳೆ ಮೇಲೆ ಚೇಂಜ್. ನಾವು ಯಾವತ್ತು ಬೆಳಿತೀವಿ, ಏನು ಬೆಳೀತಾ ಇದೀವಿ. ಈಗ ಜನರಲ್ಲಾಗಿ ಅರೆಕ ಕಟಿಂಗ್ಸ್ ಮಾಡ್ತೀನಿ, ನಾನೇ ಅರೆಕ ಬೇಯಿಸ್ತೀನಿ, ನಾನೇ ಹಾರ್ವೆಸ್ಟಿಂಗ್ ಮಾಡ್ತೀನಿ, ನಾನೇ ಅದನ್ನು ಸುಲಿತೀನಿ, ಮಿಷನ್ನು ಸುತ್ತ ಇಟ್ಕೊಂಡಿದ್ದೀನಿ, ನಾನೇ ಅದನ್ನು ಒಣಗಿಸ್ತೀನಿ, ನಾನೇ ಇದು ಮಾಡ್ತೀನಿ. ಲೇಬರ್ ಕಾಸ್ಟ್ ಬಂದು ನಾನು ಮುಂಚೆ ತೋಟ ಕೊಟ್ಟಿದ್ದು ಒಂದು 2-2.5 ಲಕ್ಷಕ್ಕೆ ಕೊಡೀವಿ ನಾವು, ಒಂದು 300 ಗಿಡದ. ಅದರಲ್ಲಿ ನಾನೇ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ 5 ಲಕ್ಷ ಸಂಪಾದನೆ ಸ್ಟಾರ್ಟ್ ಆಯಿತು. ಅದರೊಳಗೆ ನನ್ನ ಎಕ್ಸ್ಪೆಂಡೇಷನ್ ಖರ್ಚು 1 ಲಕ್ಷ ಹೋಗ್ಬೋದು ಸರ್. ಇನ್ನಷ್ಟು ಉಳಿಕೆ ಇರ್ತದೆ. ಅದೇ ರೀತಿ ಈಗ ಪೆಪ್ಪರ್ಗೆ ಹೋಗ್ತೀವಿ. ಪೆಪ್ಪರ್ ಹಾರ್ವೆಸ್ಟಿಂಗ್ ತುಂಬ ಕಷ್ಟ. ಕೆಳಗಡೆ ತಾಟ್ ಕಟ್ಟಬೇಕು, ಮೇಲ್ಗಡೆಯಿಂದ ಗೊನೆ ಕಟಿಂಗ್ಸ್ ಮಾಡಿ ಬಿಡಬೇಕು, ಇಲ್ಲ ಬ್ಯಾಗ್ ಮಾಡಿ ಒಳಗೆ ಬಿಟ್ಕೊಬೇಕು. ಅದಕ್ಕೆ ಯಾರನ್ನ 2 ಲೇಬರ್ ಮಾತ್ರ ಇಟ್ಕೊಬೇಕು. ತಿರ್ಗು ಅದನ್ನು ತೊಗೊಂಬಂದು ಡ್ರೈಯರ್ಗಳಲ್ಲಿ ಅಥವಾ ಸನ್ಲೈಟಲ್ಲಿ ಓಪನ್ ಲ್ಯಾಂಡ್ ಮಾಡ್ಕೊಂಡು ಅಲ್ಲಿ ಒಣಗಿಸ್ಬೇಕು. ಅದಕ್ಕೇನು ಅಷ್ಟು ಖರ್ಚು ಬರೋಲ್ಲ. ಆದರೆ ಏಲಕ್ಕಿಗೆ ಮಾಡಬೇಕಾದ್ರೆ ಹಾರ್ವೆಸ್ಟಿಂಗ್ ಖರ್ಚು ಜಾಸ್ತಿ ಇರುತ್ತೆ ಸರ್. ಏಕೆಂದರೆ ಹಣ್ಣು ಬಂದಿರೋ ಗುದಿನೊಳಗೇ ಹಾಯ್ಕೊಬೇಕು, ಪ್ರತಿ ಹಣ್ಣು ತರ್ಕೊಳಕ್ಕಾಗಲ್ಲ. ಆ ರೀತಿ ಅದ್ರ ಬೆಳೆ ಮೇಲೆ ಚೇಂಜ್ ಆಗುತ್ತೆ ಸರ್. ಈಗ ಜಾಕಾಯಿ ಹಾಕ್ಸಿದ್ದೀನಿ. ಜಾಕಾಯಿ ಒಳಗೆ ಸುಮಾರು ವೆರೈಟಿ ಐತೆ. ಕೇರಳಶ್ರೀ, ವಿಶ್ವಶ್ರೀ, ಕೀಂತುಕರ, ಕಬಕಶ್ರೀ, ಕಿಲಾರಿ, ಎಸ್ಟೇಟು, ಗೋಲ್ಡನ್ನು, ಈ ರೀತಿ ಸುಮಾರು ವೆರೈಟಿ ಇದೆ. ನನ್ನಲ್ಲಿ ನಾನು ಟಾಪರಲ್ಲಿ ಈಗ ಕೀಂತುಕರ ಹಾಕ್ಸಿದ್ದೀನಿ ಮತ್ತು ಕೇರಳಶ್ರೀ ಹಾಕ್ಸಿದ್ದೀನಿ. ಅದರ ಪತ್ರಗಳ ಸಾಮರ್ಥ್ಯ ಅದ್ರ ಮೇಲೆ. ಈಗ ಏಲಕ್ಕಿಗೆ ಹೋದರೆ ನಲ್ಯಾಣಿ ಗ್ರೀನ್ ಗೋಲ್ಡ್ ಹಾಕ್ಸಿದ್ದೀನಿ, SKP 46 ಹಾಕ್ಸಿದ್ದೀನಿ. ಮಾರ್ಕೆಟಲ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಪರ್ kg 2200 ರೂಪಾಯಿಂದ ಹಿಡಿದು 3300 ಗಂಟನೂ ಹೋಗೈತೆ, ಹೈಯೆಸ್ಟ್ ರೇಟ್. ನಾವು ಕ್ವಾಲಿಟಿ ಹೆಂಗೆ ಮೇಂಟೈನ್ ಮಾಡಿ ಕೊಡ್ತೀವೋ ಅದ್ರ ಮೇಲೆ ನಮಗೂ ದುಡ್ಡು ಕೊಡುತ್ತಾರೆ ಸರ್. ಸರ್, ಆರ್ಗ್ಯಾನಿಕ್ ಫಾರ್ಮ್ ಅಂದಮೇಲೆ ರಾಸಾಯನಿಕಕ್ಕೆ ಮಾತೇ ಬರಬಾರ್ದು. ಸ್ವಂತ 16 ತೊಟ್ಟಿ ಮಾಡ್ಕೊಂಡಿದ್ದೀನಿ ಸರ್. ಎರೆಘಟಕದಲ್ಲಿ ಕಂಪೋಸ್ಟ್ ರೆಡಿ ಮಾಡ್ಕೋತೀನಿ. ನನಗೆ 3 ಟೈಮ್ಸ್ ನಾನು ಯೂಸ್ ಮಾಡ್ಕೋತೀನಿ. 3 ಮಂತ್ಸ್ಗೆ ಒಂದು ಸಾರಿ. ಬೇಸಿಡೋದು ಕಂಪ್ಲೀಟ್ ಆಯ್ತಿದ್ದಂಗೆ ನನ್ನ ಗೊಬ್ಬರ ಯುಟಿಲೈಸ್ ಆಗಿದ್ದ ಪ್ಯಾಕಿಂಗ್ ಮಾಡಿಸಿ ಮಡಗ್ತೀನಿ ಸರ್. ಅದಾದಮೇಲೆ ಅದನ್ನು ಸೇಲಿಂಗ್ ಸುತ್ತ ಮಾಡ್ತೀನಿ ಸರ್. ಪರ್ kg 10 ರೂಪಾಯಿನಂತೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಟ್ರೈಕೋಡರ್ಮಾ, ಸುಡಮೋನಸ್ ಇಷ್ಟನ್ನು ಹಂತವಾಗಿ ಒಂದೇ ದಿನ ಕಾಂಬಿನೇಷನ್ ಮಾಡ್ಸೋಕ್ಕಾಗಲ್ಲ. ಏಕೆಂದರೆ ಬೇವಿನ ಹಿಂಡಿ ಕಾಂಬಿನೇಷನ್ ಮಾಡಿದಾಗ ಟ್ರೈಕೋಡರ್ಮದ ಸೂಕ್ಷ್ಮಾಣು ಡ್ಯಾಮೇಜ್ ಆಗುತ್ತೆ. ಕೇರಾಗಿ ತಿಳ್ಕೊಬೇಕು. ಈ ಬ್ಯಾಚಲ್ಲಿ ಏನು ಮಾಡ್ಬೋದು, ಇವಾಗ ಸೂಕ್ಷ್ಮಾಣು ಯಾವ ಟೈಮಿಗೆ ರೈಸ್ ಮಾಡಬೇಕು, ಆ ಟೈಮ್ ಮಾಡಿಕೊಂಡು ಮಿಕ್ಸ್ ಮಾಡಿ ಚೀಲ ಪ್ಯಾಕಿಂಗ್ ಮಾಡಿ ಕೋಲ್ಡ್ ಇರೋ ಪ್ರದೇಶದಲ್ಲಿ ಅದನ್ನು ಶೇಖರಣೆ ಮಾಡಿ ಇಡ್ತೀನಿ ಸರ್. ಈ ರೀತಿ ಮಾಡಿ ಉಳಿಕೆ ಗೊಬ್ಬರನ ಸೇಲ್ ಮಾಡ್ತೀನಿ ಸರ್. ಅಪ್ರಾಕ್ಸಿಮೇಟು ಒಂದು ಗಿಡದ ಅರಕೆ ದೊಡ್ಡ ಅಡಿಕೆ ಗಿಡಕ್ಕಾದರೆ 6ರಿಂದ 8 kg ಕೊಡ್ತೀನಿ. ಚಿಕ್ಕ ಗಿಡಗಳಾದರೆ 1.5ರಿಂದ 2 kg 3 kg ಕೊಡ್ತೀನಿ. ಈ ರೀತಿ ಯುಟಿಲೈಸ್ ಮಾಡಿಕೊಂಡ್ರೆ ಒಂದು 2.5-3 ಟನ್ನು ಪರ್ ಎಕರ್ ಬಿದ್ದೋಯ್ತದೆ ಸರ್. ಖಂಡಿತ ಬೀಳ್ತದೆ. ಆಮೇಲೆ ಒಂದು ತೊಟ್ಟಿ ಕರೆಕ್ಟ್ ಗೊಬ್ಬರ ತೆಗೆದ್ರೆ 3 ಟನ್ ಗೊಬ್ಬರ ತೆಗಿಯೋಷ್ಟು ಸಾಮರ್ಥ್ಯ ಇರ್ತದೆ ಸರ್. ಅದಕ್ಕೆ ಬರೋದಕ್ಕೆ ನಾವೇನು ಮಾಡೋಕ್ಕಲ್ಲ. ಈಗ ಅರೆಕ ಕಟಿಂಗ್ಸ್ ಕೊಯ್ತೀನಿ ಅಂದರೆ 1 ತಿಂಗಳ ಮೇಲೆ 10 ದಿನಕ್ಕೆ ಕುಯ್ಲು ಮಾಡಬೇಕು. ಏಲಕ್ಕಿ ಅದು 1 ತಿಂಗಳು 1.5 ತಿಂಗಳಿಗೆ ಒಂದೊಂದು
ಹಂತ ಅಂದರೆ ಮೊದಲನೇ ಹಂತ ಬಂದಿರೋದು ಎತ್ಕೊಂಡ್ರೆ ಎರಡನೇ ಹಂತ ಒಂದು ಕಾಲು ತಿಂಗಳು 1.5 ತಿಂಗಳು ಬಂದಿರ್ತದೆ. ವರ್ಷಕ್ಕೆ ಒಂದೇ ಬೆಳೆ ಏಲಕ್ಕಿ, ವರ್ಷ ಪೂರ ಬರಲ್ಲ. ಅರೆಕಾದಲ್ಲಾದರೆ ಅದು ವರ್ಷಕ್ಕೊಂದು ಬೆಳೆ, ಬಟ್ 3 ಕಟಿಂಗ್ 4 ಕಟಿಂಗ್ ಇರ್ತದೆ. ಏಲಕ್ಕಿನೂ ಅದೇ ಥರ 4 ಕಟಿಂಗ್ ಬರುತ್ತೆ ಸರ್. ಆದರೆ ಪೆಪ್ಪರ್ ಕಟಿಂಗ್ಸ್ ತೆಗಿತೀನಿ ಅಂದರೆ ಫೆಬ್ರವರಿ ಶಿವರಾತ್ರಿ ಆಜುಬಾಜು ಪೆಪ್ಪರ್ನ ಫೆಬ್ರವರಿ ಟೈಮಲ್ಲಿ ಕಟಿಂಗ್ಸ್ ತೊಗೊಳ್ಳೋದು ಸರ್. ಅದಕ್ಕಿಂತ ಮುಂಚೆ ಕಟಿಂಗ್ಸ್ ತೊಗೊಳಕ್ಕಾಗಲ್ಲ ಸರ್. ಈಗ ಆ ರೀತಿ ಯೋಚನೆ ಮಾಡಬೇಡಿ. ಇಲ್ಲೇನಾಗುತ್ತೆ ಅಂದರೆ ಮಾರ್ಕೆಟಿಂಗ್ ಇರೋದು, ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ ಎಲ್ಲ ಮಲೆನಾಡು ಬೆಲ್ಟಿನ ಬೆಳೆಗಳೇ. ನಾನು ಇಲ್ಲಿ ತರಕಾರಿ ಹೇಳ್ತಾ ಇಲ್ಲ ಅದ್ರ ಬಗ್ಗೆ. ನಾನು ಇಲ್ಲಿ ಈ ಬೆಲ್ಟಲ್ಲೇ ಆಗಿದ್ರು ನಾನು ತರಕಾರಿ ಬಗ್ಗೆ ಮಾತಾಡ್ತಾ ಇಲ್ಲ. ಇವನ್ನ ನೀವು 1 ವರ್ಷ ಸ್ಟೋರ್ ಮಾಡಿಟ್ರು ಹಾಳಾಗಲ್ಲ. ರೈಟ್ ಯಾವತ್ತು ನಿಮಗೆ ವೇರಿ ಆಗೈತೋ ಅವತ್ತು ನೀವು ಆಟೋಮೆಟಿಕ್ಕಾಗಿ ಸೇಲ್ ಮಾಡ್ಕೊಬೋದು ಸರ್.